ಯಾವುದಕ್ಕೆ ಸ್ಪ್ರಿಟ್ಸ್ ಅಂತಾರ ಅಂತೇಳಿ ಅಂದು ಗೊತ್ತಿರಂಗಿಲ್ಲ ಒಬ್ಬರಿಗೆ. ಇಲ್ಲ ನೋಡಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಸ್ಪ್ರಿಟ್ಸ್ ಅಂತ ಅಂದರೆ ಈ ತುದಿ ಕೂದಲಲ್ಲಿ ನನಗಂತೂ ಇಲ್ಲ ಅವು. ಈ ತುದಿ ಕೂದಲಲ್ಲಿ ನಿಮ್ಗೆ ಒಂದೇ ಒಂದು ಕೂದಲಲ್ಲಿ 2 ಟಿಸಲ್ ಹೊಡೆದಂಗೆ ಆಗಿರ್ತಾವೆ. ಅಂದ್ರೆ 2 ಬಿರುಕು ಬಿಟ್ಟಂಗೆ ಆಗಿರ್ತಾವೆ. ಇಲ್ಲಿ ಒಂದು ಕೂದಲಲ್ಲಿ 2 ಬಿರುಕು ಬಿಟ್ಟಂಗೆ ಆಗಿರ್ತಾವೆ. ಅದಕ್ಕೆ ನಾವು ಸ್ಪ್ರಿಟ್ಸ್ ಅಂತ ಹೇಳ್ತೀವಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇಲ್ಲಿ ಎಷ್ಟು ಸ್ಕಿನ್ ಕೇರ್ಗೆ ಮಹತ್ವ ಕೊಡ್ತೀವೋ ಅಷ್ಟೇ ನಾವು ಹೇರ್ ಕೇರ್ಗೂ ಮಹತ್ವ ಕೊಡ್ಬೇಕಾಗತ್ತೆ. ಬರೀ ಸ್ಕಿನ್ ಕೇರ್ ಬಗ್ಗೆನೇ ನಾವು ಗಮನ ಕೊಟ್ಕೊಂತ ಹೋದ್ರೆ ಹೇರ್ ಕೇರ್ ಮಾಡೋದು ಯಾವಾಗ? ಅದಕ್ಕೋಸ್ಕರ ಇವತ್ತು ಒಂದು ಒಳ್ಳೆಯ ಹೇರ್ ಆಯಿಲು ಮತ್ತು ಒಂದು ಟೋನರನ್ನು ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ಈ ಒಂದು ಟೋನರಿಂದ ಆಮೇಲೆ ಹೇರ್ ಆಯಿಲಿಂದ ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡತೈತಿ. ಆಮೇಲೆ ಅಲ್ಲೂ ತುಂಡಾಗಿ ಉದುರ್ತಿರ್ತಾವು. ಆಮೇಲೆ ಜಾಸ್ತಿ ಬೆಳೆಯಂಗಿಲ್ಲ, ಅಲ್ಲೆಲ್ಲಿಗೆ ಕಟ್ ಆಗ್ತಿರ್ತಾವು. ಆಮೇಲೆ ಸ್ಪ್ರಿಟ್ಸ್ ಇರ್ತಾವು. ಈ ರೀತಿ ಎಲ್ಲ ಇರುವಂಥದಕ್ಕೆ ಇವತ್ತು ಒಂದು ಒಳ್ಳೆ ಮನೆಮದ್ದು, ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಇವತ್ತಿನ ಆಯಿಲು ನೀವು ಮನ್ಯಾಗ ರೆಡಿ ಮಾಡ್ಕೊಂಡ್ರಿ ಅಂತ ಅಂದ್ರೆ ಆದಷ್ಟು ಬೇಗನೆ ಇದ್ರದ್ದು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಇವತ್ತು ಟೋನರ್ ಮತ್ತು ಆಯಿಲ್ ಎರಡನ್ನೂ ನಾನು ಹೇಳ್ಕೊಡ್ತಿದ್ದೀನಿ. ಎರಡನ್ನೂ ನೀವು ರೆಡಿ ಮಾಡಿಕೊಂಡು ಇಟ್ಕೊಂಡ್ರಿ ಅಂತ ಅಂದ್ರೆ, ಒಬ್ಬೊಬ್ಬರು ಟೋನರು ಹಾಕೋದಕ್ಕೆ ಇಷ್ಟಪಡೋಂಗಿಲ್ಲ, ಒಬ್ಬೊಬ್ಬರು ಆಯಿಲ್ ಹಾಕೋದಕ್ಕೆ ಇಷ್ಟಪಡೋಂಗಿಲ್ಲ. ಆಯಿಲ್ ಬೇಡ ಅನ್ನೋರು ಬರೀ ಟೋನರನ್ನು ಮಾಡಿ ಇಟ್ಕೋಬೋದು. ಇಲ್ಲ ನಾವು ಆಯಿಲು ಟೋನರ್ ಎರಡೂ ಯೂಸ್ ಮಾಡ್ತೀವಿ ಅಂತ ಅನ್ನೋರು ಎರಡನ್ನು ಯೂಸ್ ಮಾಡಿದ್ರಂತೂ ಇನ್ನೂ ಡಬಲ್ ಬೆನಿಫಿಟ್ಸು, ಡಬಲ್ ರಿಸಲ್ಟ್ ನಮಗೆ ಸಿಗುತ್ತೆ. ಹಾಗಾಗಿ ಎರಡನ್ನೂ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ನಾವು ಆಯಿಲನ್ನು ಅಷ್ಟೇ ನಾವು ಯೂಸ್ ಮಾಡ್ತೀವಿ ಅನ್ನೋರು ಆಯಿಲ್ ಅಷ್ಟೇ ನಾವು ಮಾಡಿ ಇಟ್ಕೋಬೋದು. ನಾನು ಇವತ್ತು ಎರಡೂ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಬರೀ ಇದು ಹೆಂಗೆ ಮಾಡೋದು ಅಂತ ಹೇಳಂದ್ರೆ ನಾನು ನಿಮ್ಗೆ ಅವತ್ತು ಅದನ್ನ ಹೆಂಗೆ ಮಾಡೋದು ಅಂತ ಹೇಳಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ನು ಬರುತ್ತೆ. ಆಮೇಲೆ ಹಿಂದೆ ಹಾಕಿರುವಂಥ ವಿಡಿಯೋಗಳೆಲ್ಲ ನಿಮ್ಗೆ ಬರ್ತಾವೆ. ಒಳ್ಳೊಳ್ಳೆ ಸ್ಕಿನ್ ಕೇರು, ಆಮೇಲೆ ಹೇರ್ ಕೇರು, ಆಮೇಲೆ ಫೇಶಿಯಲ್ ಎಲ್ಲನೂ ನಾನು ನಿಮ್ಗೆ ಮಾಡಿ ತೋರಿಸ್ತಾ ಹೋಗ್ತೀನಿ. ಬರೀ ಈಗ ಹೇರ್ ಕೇರ್ ಮಾಡ್ಕೊಳೋದಕ್ಕೆ ನಾವು ಟೋನರು ಒಂದು ಒಳ್ಳೆಯ ಒಂದು ನಮ್ಮ ಕೂದಲು ಗಟ್ಟಿ ಆಗೋದಕ್ಕೆ, ಆಮೇಲೆ ಶೈನ್ ಆಗೋದಕ್ಕೆ, ಆಮೇಲೆ ಕೂದಲು ಬೆಳವಣಿಗೆ ಆಗೋದಕ್ಕೋಸ್ಕರ ಒಂದು ಒಳ್ಳೆಯ ಟೋನರು ಮತ್ತು ಹೇರ್ ಆಯಿಲನ್ನು ಮಾಡಿ ತೋರಿಸ್ತಿದ್ದೀನಿ. ಬರೀ ಹೆಂಗೆ ಮಾಡೋದು ಅಂತ ಹೇಳೋದು ನಾವು ನೋಡ್ಕೊಂಬರೋಣ. ನಾನು ಇಲ್ಲಿ ಮೊದಲಿಗೆ ಟೋನರನ್ನು ಮಾಡಿ ತೋರಿಸ್ತಿದ್ದೀನಿ. ಟೋನರ್ಗೆ 2 ಕಪ್ನಷ್ಟು ಇಲ್ಲಿ ನಾವು ನೀರು ತೊಗೊಂಡಿದ್ದೀವಿ. 2 ಕಪ್ನಷ್ಟು ನೀರು ನಾನು ಯಾಕೆ ತೊಗೊಂಡಿದ್ದೀನಿ ಅಂತ ಹೇಳಿದ ಮುಂದೆ ಹೇಳ್ತೀನಿ. ನಾನು ರೋಸ್ಮೆರಿ ವಾಟರ್ನ ನಾವು ಆನ್ಲೈನಿಂದ ತರಿಸಿ ನಮ್ಮ ಕೂದಲಿಗೆ ಸ್ಪ್ರೇ ಮಾಡ್ಕೊಂಡು ಹಾಕೊತೀವಿ. ಅದರ ಬದಲಾಗಿ ಪವರ್ಫುಲ್ ಆಗಿರುವಂಥ ಒಂದು ಮನೆಯಲ್ಲೇ ನಾವು ಒಂದು ರೋಸ್ಮೆರಿ ಟೋನರ್ನ ಮಾಡಿಕೊಂಡ್ರೆ ಹೆಂಗಿರುತ್ತೆ. ಇಲ್ಲಿ 2 ಕಪ್ ನೀರಿಗೆ ನಾನು ಒಂದು ಸ್ಪೂನಷ್ಟು ಅಂದರೆ ಟೇಬಲ್ ಸ್ಪೂನಷ್ಟು ರೋಸ್ಮೆರಿ ಲೀವ್ಸನ್ನು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಮೆಂತ್ಯಕಾಳು, 1 ಸ್ಪೂನಷ್ಟು ಅಕ್ಕಿ, ಹಂಗೆ 1 ಸ್ಪೂನಷ್ಟು ಇಲ್ಲಿ ಇದೇನು ಈರುಳ್ಳಿ ಬೀಜ ಅಥವಾ ಈ ಕಲೋಂಜಿ ಅಂತ ಹೇಳಂತೂ ಕರೀತಾರೆ. ಇದನ್ನು ನಾನು ತೊಗೊಂಡಿದ್ದೀನಿ. ಇಲ್ಲಿ ತೊಗೊಂಡು ಇದಕ್ಕೆ ಅಷ್ಟು 2 ಕಪ್ ನೀರಿಗೆ ಹಾಕಿ ಚೆನ್ನಾಗಿ ಇದನ್ನ ಕುದಿಸ್ಬೇಕು. ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ಲವಂಗವನ್ನು ತೊಗೊಂಡಿದ್ದೀನಿ. ತೊಗೊಂಡು ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕಾಗತ್ತೆ. 2 ಕಪ್ ನೀರಿರೋದು 1 ಕಪ್ ನೀರಾಗುವಷ್ಟವರೆಗೂ ನಾವು ಇದನ್ನ ಕುದಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಫಸ್ಟಿಗೆ ನಾವು 2 ಕಪ್ ನೀರನ್ನು ತೊಗೊಂಡಿರೋದು. 2 ಕಪ್ ನೀರಿಗೆ ಎಲ್ಲನೂ 1 ಸ್ಪೂನಷ್ಟು ನಾವಿಲ್ಲಿ ಹಾಕ್ಕೊತ ಬರ್ಬೇಕಾಗತ್ತೆ. ರೋಸ್ಮೆರಿ ಲೀವ್ಸು ನಿಮಗೆ ಈ ನಿಮ್ಮ ಆಯುರ್ವೇದಿಕ್ ಶಾಪಲ್ಲಿ ಹೋಗಿ ಕೇಳಿದರೆ ಅಲ್ಲೂ ಸಿಗುತ್ತೆ. ಇಲ್ಲ ಆನ್ಲೈನಲ್ಲಿ ತೊಗೊತೀನಿ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೂಡ ಹಾಕಿರ್ತೀನಿ, ಬೇಕಿದ್ದರೂ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಇದನ್ನು ನಾವು 1 ಲೋಟ ಆಗೋಷ್ಟು ಕುದಿಸಿರ್ತೀವಲ್ಲ, ಇದನ್ನು ನಾವು ಪೂರ್ತಿಯಾಗಿ ಆರಕ್ಕೆ ಬಿಟ್ಟು ನಂತರ ಸೋಸ್ಕೋಬೇಕಾಗತ್ತೆ. ಸೋಸ್ಕೊಂಡು ಇಲ್ಲಿ ಒಂದು ಸ್ಪ್ರೇ ಬಾಟ್ಲಿಗೆ ನಾನು ಹಾಕ್ಕೊತೀನಿ. ನೋಡ್ರಿ, ಹಾಕ್ಕೊಂಡು ನಾವು ಕೂದಲಿನ ಬುಡಕ್ಕೆ ನಾವು ಎಲ್ಲನೂ ಅದನ್ನ ಹಾಕಿ ಸ್ಪ್ರೇ ಮಾಡಿಕೊಂಡು ನೀವು ಪ್ರತಿದಿನ ನೈಟ್ ಆದರೂ ಇದನ್ನ ಯೂಸ್ ಮಾಡ್ಬೋದು, ಇಲ್ಲ ಡೇ ಆದರೂ ಯೂಸ್ ಮಾಡ್ಬೋದು. ಪ್ರತಿದಿನ 1 ಬಾರಿ ಆದರೂ ನೀವು ಈ ಒಂದು ಟೋನರ್ನ ಯೂಸ್ ಮಾಡ್ಕೊತ ಬಂದ್ರೆ ನಿಮ್ಮ ಹೇರ್ ಯಾವ ರೀತಿ ನಿಮ್ಮ ಕೂದಲು ಶೈನ್ ಆಗುತ್ತೆ ಮತ್ತು ಕೂದಲು ಉದುರೋದು ನಿಲ್ಲುತ್ತೆ ಅಂತ ಹೇಳಂದು ನೀವು ನೋಡ್ಕೋಬೋದು. ಒಂದು ಒಳ್ಳೆಯ ಟೋನರ್ ಇಲ್ಲಿ ನಮಗೆ ರೆಡಿ ಆಗೈತಿ. ಬರೀ ಈಗ ಒಂದು ಸೆಕೆಂಡ್ ರೆಮಿಡಿನ ನಾನು ತೋರಿಸ್ತಿದ್ದೀನಿ, ಅಂದರೆ ಹೇರ್ ಆಯಿಲು. ಒಂದು ಒಳ್ಳೆಯ ಒಂದು ಪವರ್ಫುಲ್ ಆಗಿರುವಂಥ ಹೇರ್ ಆಯಿಲನ್ನು ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ಇಲ್ಲಿ ನಾನು ಡಬಲ್ ಬಾಯ್ಲಿಗೋಸ್ಕರ ಕೆಳಗೊಂದು ಪಾತ್ರೆ ಇಟ್ಟುಕೊಂಡು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಇಲ್ಲಿ 2 ಕಪ್ಪಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಕಪ್ ಎಣ್ಣೆಗೆ ನಾವು ಎಲ್ಲನೂ ಸಾಮಗ್ರಿನ 2 ಸ್ಪೂನಷ್ಟು ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಮತ್ತು ನಾನು ರೋಸ್ಮೆರಿ ಲೀವ್ಸನ್ನು ತೊಗೊಂಡಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ನಾವು ಲೀವ್ಸನ್ನು ಹಾಕ್ಕೊಂಡಿದ್ದೀವಿ. ಅಂದರೆ 2 ಕಪ್ಪಿಗೆ 2 ಸ್ಪೂನಷ್ಟು ರೋಸ್ಮೆರಿ ಲೀವ್ಸು ಮತ್ತು 2 ಸ್ಪೂನಷ್ಟು ಮೆಂತ್ಯಕಾಳು, ಅಂದರೆ ಇದು 2 ಟೇಬಲ್ ಸ್ಪೂನಷ್ಟು ಎಲ್ಲನೂ 2 ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊತಿದ್ದೀನಿ. ಇಲ್ಲಿ ಮತ್ತು ಕಲೋಂಜಿ ಅಥವಾ ಈರುಳ್ಳಿ ಬೀಜ ಅಂತ ಅಂದರೆ ಇದು ಒಂದು ಎಳ್ಳಿರುತ್ತಲ್ಲ, ಕರಿ ಎಳ್ಳು, ಆ ರೀತಿ ನಿಮಗಿದು ಕಾಣಿಸುತ್ತೆ. ಸೇಮ್ ಅದನ್ನು ಇದನ್ನು ನೋಡಿದರೆ ಏನು ಡಿಫ್ರೆನ್ಸ್ ಇರೋಂಗಿಲ್ಲ, ಆ ರೀತಿಯಾಗಿ ನಿಮ್ಗೆ ಕಾಣಿಸುತ್ತೆ. ಎಳ್ಳು ಒಂದು ಸ್ವಲ್ಪ ಶೈನಿಂಗ್ ಇರುತ್ತೆ, ಇದು ಅದರ ಶೈನ್ ಇರೋಂಗಿಲ್ಲ, ಒಂದು ರೀತಿ ಮ್ಯಾಟ್ ರೀತಿ ಇರುತ್ತೆ. ಅದನ್ನು ಈ ರೀತಿಯಾಗಿರುವಂಥ ಒಂದು ಕಲೋಂಜಿ ಬೀಜನ ನಾವಿಲ್ಲಿ 2 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಒಂದು 10 ರಿಂದ 12 ದಾಸವಾಳ ಹೂವನ್ನು ನಾನು ತೊಗೊಂಡಿದ್ದೀನಿ. ನೀವು ಫ್ರೆಶ್ ಹೂವಿಗೆ ಬೇಕಿದ್ದರೆ ಫ್ರೆಶ್ ಹೂವು ಹಾಕೋಬೋದು, ಇಲ್ಲ ನೀವು ಒಣಗಿಸಿ ಇಟ್ಕೊಂಡ್ರು ಅದನ್ನು ನೀವು ಇಲ್ಲಿ ಹಾಕೋಬೋದು. ನಾನು
ಇಲ್ಲಿ ಫ್ರೆಶ್ ಆಗಿರುವಂಥ ಹೂವನ್ನು ತೊಗೊಂಡಿದ್ದೀನಿ, ಅಂದ್ರೆ ಒಣಗಿರೋದು ಇರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಇದನ್ನೇ ನಾನು ಹಾಕ್ಕೊಂಡಿದ್ದೀನಿ. ನೀವು ಒಣಗಿರುವಂಥ ಹೂವು ಇದ್ದರೂ ನೀವು ಹಾಕ್ಕೋಬೋದು, ಫ್ರೆಶ್ ಆಗಿ ಹಾಕಬೇಕು ಅಂತ ಏನೂ ಇಲ್ಲ. ಒಣಗಿರೋ ಹೂವಾದರೂ ಹಾಕ್ಕೊಂಡು ನೀವು ಇದನ್ನ ಕುದಿಸ್ಕೋಬೇಕಾಗತ್ತೆ. ಎಲ್ಲಿ ಮಟ್ಟ ಕುದಿಸ್ಕೋಬೇಕಪ್ಪ ಅಂದ್ರೆ 15-20 ನಿಮಿಷ ಚೆನ್ನಾಗಿದ್ದನ್ನ ನಾವು ಕುದಿಸ್ಕೋಬೇಕಾಗತ್ತೆ. ಇಲ್ಲಿ ಎಣ್ಣೆ ಕುದಂಗಿಲ್ಲ, ನಮಗೆ ಚೆನ್ನಾಗಿ ಎಣ್ಣೆ ಇದ್ರೊಳಗೆ ಇರುವಂಥ ಎಲ್ಲ ಔಷಧಿ ಗುಣಗಳನ್ನು ಹೀರ್ಕೊಂಡಿರ್ತೈತಿ. ಅಲ್ಲಿವರೆಗೂ ನಾವು ಇದನ್ನ ಕುದಿಸ್ಕೋಬೇಕಾಗತ್ತೆ. ಅಂದರೆ ಕೆಳಗೆ ನೀರು ಕುದೀತಾ ಐತಿ, ಆದರೆ ಎಣ್ಣೆ ಮಾತ್ರ ಬರೀ ಹೊಗೆ ಬರ್ತಾ ಇರ್ತೈತಿ. 20 ನಿಮಿಷ ನಾನು ಇದನ್ನ ಕುದಿಸಿ ಇದನ್ನ ಗ್ಯಾಸ್ ಆಫ್ ಮಾಡಿ ಮುಚ್ಚಿ ಆರಕ್ಕೆ ಬಿಟ್ಟಿದ್ದೆ. ಇಲ್ಲಿ ನೋಡ್ರಿ ಪೂರ್ತಿಯಾಗಿ ನಮ್ಮ ಎಣ್ಣೆ ಆರಿ ಆಗೈತಿ. ಈಗ ನಾನು ತೋರಿಸ್ತಿದ್ದೀನಿ, ಇದನ್ನು ನಾವು ಸೋಸ್ಕೋಬೇಕಾಗತ್ತೆ. ನೋಡ್ರಿ ಕಲರ್ ಎಷ್ಟು ಚೆನ್ನಾಗಿ ಕಲರ್ ಬಂದೈತಿ. ಇದನ್ನು ನೀವು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕೋದ್ರ ಬದಲಿ ಇಲ್ಲಿ ನಾವು ಗ್ಲಾಸ್ ಜಾರಲ್ಲಿ ಇದನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂತ ಅಂದ್ರೆ ಇದನ್ನು ನಾವು ಬಿಸಿಲಿಗೆ ಇಡಬೇಕಾಗತ್ತೆ. ಬಿಸಿಲಿಗೆ ಒಂದು ವಾರದ ದಿನ ನೀವು ಇದನ್ನ ಬಿಸಿಲಿಗೆ ಇಡಬೇಕಾಗತ್ತೆ. ಯಾವುದೇ ರೀತಿ ನೀವು ಅಲ್ಲೇ ಇರುತ್ತೆ ಬಿಡು ಅಂತೇಳಿ ಒಂದು ಬಾಟ್ಲನ್ನು ಹೊರಗೆ ಇಟ್ಟು ಬರೋದು ಆ ರೀತಿ ಎಲ್ಲ ಹೋಗ್ಬೇಡ್ರಿ. ಬೆಳಗ್ಗೆ ತೊಗೊಂಡು ಹೋಗಿ ಬಿಸಿಲಲ್ಲಿಟ್ಟು ಮತ್ತು ಸಾಯಂಕಾಲ ನೀವು ಇದನ್ನ ಒಳಗೆ ತರಬೇಕಾಗತ್ತೆ. ಅಂದಾಗ ಮಾತ್ರ ನಿಮಗೆ ಇದು ಒಂದು ಹೇರ್ ಆಯಿಲು ಒಂದು ಒಳ್ಳೆಯ ಒಂದು ಸೂರ್ಯನ ಕಿರಣಗಳಿಂದ ಚೆನ್ನಾಗಿ ಇದನ್ನು ಹೀರಿಕೊಂಡು ಒಳ್ಳೆಯ ಒಂದು ಎಣ್ಣೆ ನಮಗೆ ರೆಡಿ ಆಗುತ್ತೆ. ಇದನ್ನು ಪೂರ್ತಿಯಾಗಿ ಸೋಸ್ಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಎಲ್ಲ ಹಿಂಡಿ ತಗೊಂಡು ನಾನು ಕೂದಲಿಗೂ ಸಹಿತ ನಿಮಗೆ ಹಚ್ಚಿ ತೋರಿಸ್ತಿದ್ದೀನಿ. ಇದನ್ನು ಬಹಳನೇ ಒಂದು ಎಫೆಕ್ಟಿವ್ ಆಗಿರುವಂಥ ಕೂದಲಿಗೆ, ನಮ್ಮ ಕೂದಲು ಶೈನ್ ಆಗೋದಕ್ಕೆ, ತುಂಡಾಗೋದನ್ನು ನಿಲ್ಲಿಸೋದಕ್ಕೆ, ಮತ್ತು ಸ್ಪ್ಲಿಟ್ಸ್ ಆಗ್ತಿರ್ತಾವಲ್ಲ ಅದನ್ನು ತಡೆಯೋದಕ್ಕೆ, ಎಲ್ಲದಕ್ಕೂ ಯಾವುದೇ ರೀತಿ ಕೂದಲಿನ ಸಮಸ್ಯೆ ಇದ್ದರೂ, ಹೊಟ್ಟಾಗಿರೋದನ್ನು ತಡೆಯೋದಕ್ಕೆ, ಯಾವುದೇ ರೀತಿ ಕೂದಲು ಸಮಸ್ಯೆ ಇದ್ದರೂ ನಮಗೆ ಈ ಒಂದು ಎಣ್ಣೆ ನಮಗೆ ಭಾಳನ ಸಹಾಯ ಮಾಡ್ತೈತಿ. ಈ ಒಂದು ಆಯಿಲನ್ನು ನೀವು ಮನ್ಯಾಗ ರೆಡಿ ಮಾಡಿಕೊಂಡು ನೋಡ್ರಿ ಅಂತ ಹೇಳಿ ಈ ಆಯಿಲನ್ನು ನೀವು ಒಂದು ವಾರ ಮಾತ್ರ ಬಿಸಿಲಲ್ಲಿ ಇಟ್ಟು ಆಮೇಲೆ ಉಪಯೋಗಿಸ್ಬೇಕು. ಇದು ಈಗಲೇ ನಮಗೆ ಯೂಸ್ ಮಾಡಿದರೆ ಉಪಯೋಗ ಆಗಂಗಿಲ್ಲ. ಒಂದು ವಾರ ನೀವು ಈ ಒಂದು ಎಣ್ಣೆನ ಒಂದು ಬಿಸಿಲಲ್ಲಿ ಪೂರ್ತಿಯಾಗಿ ಒಂದು ವಾರದ ದಿನ ಬಿಸಿಲಲ್ಲಿ ಇಡಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಬಿಸಿಲಲ್ಲಿ ಇಟ್ಟು ಬೆಳಗ್ಗೆ ಇಟ್ಟು ಸಾಯಂಕಾಲ ಮರೆಯೋದು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ನಮ್ಮ ಸೂರ್ಯನ ಬಿಸಿಲಷ್ಟೇ, ಚಂದ್ರನ ಬೆಳಕೇನು ಬೇಕಾಗಿಲ್ಲ. ಇದಕ್ಕೆ ಸೂರ್ಯನ ಬಿಸಿಲಿಗೆ ಇದನ್ನು ಇಟ್ಟು ಪೂರ್ತಿ ಒಂದು ವಾರ ಇಡಬೇಕು. ಏನಾದರೂ ನೀವು ನೆನಪು ಹರಿದ್ರಿ ಆಮೇಲೆ ಇಡೋಕ್ಕಾಗಲಿಲ್ಲ ಮಾಡಲಿಲ್ಲ ಅಂತ ಅಂದರೆ 3 ವಾರ ನೀವು ಇದನ್ನ ಇಡಬೇಕಾಗತ್ತೆ. ಅದಕ್ಕೋಸ್ಕರ ಹುಷಾರಾಗಿ ಒಂದು ವಾರ ಪೂರ್ತಿಯಾಗಿ ಇದನ್ನ ನೀವು ಬಿಸಿಲಲ್ಲಿ ಇಟ್ಟು ನಂತರ ಇದನ್ನ ಯೂಸ್ ಮಾಡೋಕ್ಕೆ ನಿಮ್ಗೆ ಭಾಳನ ಒಂದು ಎಫೆಕ್ಟಿವ್ ಆಗಿರುವಂಥ ಒಂದು ಆಯಿಲು ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಇದನ್ನು ನೀವು ಮನ್ಯಾಗ ಟ್ರೈ ಮಾಡಿ ಹೆಂಗಿತ್ತು ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಈ ಒಂದು ಟೋನರನ್ನು ನೀವು ಮನೆಯಲ್ಲಿ ರೆಡಿ ಮಾಡ್ಕೊರಿ. ಪ್ರತಿದಿನ ಈ ಒಂದು ಆಯಿಲು ರೆಡಿ ಆಗೋದ್ರೊಳಗೆ ನಮ್ಗೆ ಟೋನರ್ ಸಹಿತ ನಮಗೆ ಖಾಲಿ ಆಗಿಬಿಟ್ಟಿರ್ತೈತಿ. ಪ್ರತಿದಿನ ನೀವು ಟೋನರನ್ನ ಯೂಸ್ ಮಾಡ್ಕೊತ ಬರ್ರಿ, ಯೂಸ್ ಮಾಡಿರಿ. ಆಮೇಲೆ ಅಷ್ಟರೊಳಗನ ಈ ಎಣ್ಣೆ ನಮ್ಗೆ ಪ್ರತಿದಿನ ಯೂಸ್ ಮಾಡೋದಕ್ಕೆ ರೆಡಿಯಾಗಿರ್ತೈತಿ. ಪ್ರತಿದಿನವೂ ಇದನ್ನ ನೀವು ಎಣ್ಣೆನ ಹಚ್ಕೊತ ಬರ್ರಿ. ಎಷ್ಟು ಚೆನ್ನಾಗಿರುವಂಥ ಒಂದು ಆಯಿಲು, ಹೇರ್ ಆಯಿಲು ಮತ್ತು ಒಂದು ಟೋನರ್ನ ನಾನು ಇವತ್ತು ನಿಮ್ಗೆ ಮಾಡಿ ತೋರಿಸಿದ್ದೀನಿ. ನೀವು ಮನ್ಯಾಗ ರೆಡಿ ಮಾಡ್ಕೊಡ್ರಿ. ಈ ಒಂದು ಆಯಿಲ್ ನೀವು ಮನ್ಯಾಗ ಫ್ರೆಂಡ್ಸ್, ಮಾಡಿಕೊಂಡು ಹೆಂಗೆ ಬಂದಿತ್ತು ಅಂತ ಹೇಳೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾತ್ರ ಹಾಕಕ್ಕೆ ಮರೆಯೋಕ್ಕೆ ಹೋಗ್ಬೇಡ್ರಿ. ಈ ಒಂದು ಟೋನರನ್ನು ಪ್ರತಿದಿನ ನೀವು ರಾತ್ರಿನಾದರೂ ಯೂಸ್ ಮಾಡ್ಬೋದು, ಡೇನಾದರೂ ತಲೆ ಸ್ನಾನ ಮಾಡಿ ಆದರೂ ನಾವು ಯೂಸ್ ಮಾಡ್ಬೋದು. ತಲೆ ಸ್ನಾನ ಮಾಡ್ದೇನೆ ನೀವು ಪ್ರತಿದಿನವೂ ಇದನ್ನ ಯೂಸ್ ಮಾಡ್ಕೊತ ಬಂದ್ರೂ ಭಾಳ ಒಳ್ಳೆಯದು. ನೀವು ಆಯಿಲು ಸಹಿತ ಅಷ್ಟೇ ನೀವು ಹಚ್ಚಿ ನೀವು ಹಾಗೇನೂ ಕೈ ಬಿಡ್ಬೋದು. ಇಲ್ಲಪ್ಪ ನಮಗೆ ಆಯಿಲ್ ಹಚ್ಚಿದ ಮೇಲೆ ಹಾಗೆ ಇರೋಕ್ಕಾಗಲ್ಲ ಅಂತ ಅನ್ನೋರು ತಲೆ ಸ್ನಾನ ನಾವು ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೋ ಹಂಗೆ ಮಾಡಿರಿ. ಒಟ್ಟು ಆಯಿಲು ಮತ್ತು ಟೋನರ್ನ ರೆಡಿ ಮಾಡಿಕೊಂಡು ಹಚ್ಕೊತ ಬರ್ರಿ. ಇದ್ರ ರಿಸಲ್ಟ್ ಎಷ್ಟು ಬೇಗನೆ ನಿಮಗೆ ಸಿಗುತ್ತೆ ಅಂತ ಹೇಳೋದು ಗೊತ್ತಾಗುತ್ತೆ. ನಿಮ್ಮ ಕೂದಲು ಶೈನ್ ಆಗ್ತಾವೆ. ಆಮೇಲೆ ಕೂದಲು ಬುಡದಿಂದ ಇದು ಬುಡ ಸಮೇತವಾಗಿ ಇದು ಗಟ್ಟಿ ಮಾಡತೈತಿ. ಆಮೇಲೆ ತುಳನ್ನು ಕಡಿಮೆ ಮಾಡ್ತೈತೆ. ಆಮೇಲೆ ಇಲ್ಲೆಲ್ಲ ಸ್ಪ್ಲಿಟ್ಸ್ ಅಂತ ಹೇಳೋದು ಒಬ್ಬರಿಗೆ ಗೊತ್ತಿರಂಗಿಲ್ಲ, ಎಲ್ಲಿ ಯಾವುದಕ್ಕೆ ಸ್ಪ್ಲಿಟ್ಸ್ ಅಂತಾರ ಅಂತ ಹೇಳೋದು ಗೊತ್ತಿರಂಗಿಲ್ಲ ಒಬ್ಬರಿಗೆ. ಇಲ್ಲ ನೋಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಸ್ಪ್ಲಿಟ್ಸ್ ಅಂತ ಹೇಳಂದರೆ ಈ ತುದಿ ಕೂದಲಲ್ಲಿ ನನಗಂತೂ ಇಲ್ಲವು. ಈ ತುದಿ ಕೂದಲಲ್ಲಿ ನಿಮ್ಗೆ ಒಂದೇ ಒಂದು ಕೂದಲಲ್ಲಿ 2 ಟಿಸಲ್ ಹೊಡೆದಂಗೆ ಆಗಿರ್ತಾವೆ. ಅಂದ್ರೆ 2 ಬಿರುಕು ಬಿಟ್ಟಂಗೆ ಆಗಿರ್ತಾವೆ. ಇಲ್ಲಿ ಒಂದು ಕೂದಲಲ್ಲಿ 2 ಬಿರುಕು ಬಿಟ್ಟಂಗೆ ಆಗಿರ್ತಾವೆ. ಅದಕ್ಕೆ ನಾವು ಸ್ಪ್ಲಿಟ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಇವೆಲ್ಲ ನೋಡ್ರಿ ನನ್ನ ಕೂದಲಲ್ಲಿ ಒಂದು ಇಲ್ಲಿ ನಿಮಗೆ ಕಾಣಂಗಿಲ್ಲ. ಇಲ್ಲಿ ಒಂಥರ ಏನಿದು ಇಲ್ಲೆಲ್ಲ ಸ್ಪ್ಲಿಟ್ಸ್ ಆದಂಗೆ ಆಗಿ ಒಂಥರ ಕಸ್ಬರ್ಗಿದು ಮುಂದೆ ಕಸ್ಬರ್ಗಿದು ಇದ್ದಂಗೆ ಇರುತ್ತಲ್ಲ ಆ ರೀತಿ ಆಗಿಬಿಟ್ಟಿರ್ತಾವೆ ಕೂದಲು ಈ ರೀತಿಯಾಗಿ. ಹಾಗಾಗಿ ನೋಡ್ರಲ್ಲಿ ಒಂದು ಸ್ಪ್ಲಿಟ್ಸ್ ನನ್ನ ಕೂದಲಲ್ಲಿ ಕಾಣಂಗಿಲ್ಲ. ಹಾಗಾಗಿ ನೀವು ಇದನ್ನು ಎಣ್ಣೆನ ನೀವು ಪೂರ್ತಿಯಾಗಿ ಬೇರಿಗೆ ಅಂದ್ರೆ ತಲೆ ಬುರುಡೆಗೆ ಹಚ್ಬೇಕಾಗತ್ತೆ. ಚೆನ್ನಾಗಿ ಹಚ್ಚಿ ನೀವು ಇದನ್ನ ಮಸಾಜ್ ಮಾಡ್ಬೇಕಾಗತ್ತೆ. ಮಸಾಜ್ ಮಾಡಿ ನೀವು ನೈಟ್ ಹಚ್ಚಿ ಬೆಳಗ್ಗೆ ತಲೆ ಸ್ನಾನ ಮಾಡೋದಾದರೂ ಮಾಡ್ಬೋದು. ತಲೆ ಸ್ನಾನ ಮಾಡಿ ಆದಮೇಲಾದರೂ ನೀವು ಇನ್ನು ಟೋನರ್ನ ಯೂಸ್ ಮಾಡ್ಬೋದು. ಇಲ್ಲ ನೀವು ಟೋನರನ್ನು ರಾತ್ರಿ ಯೂಸ್ ಮಾಡ್ತೀವಿ, ಬೆಳಗ್ಗೆ ನಾವು ಆಯಿಲನ್ನು ಹಚ್ತೀವಿ ಅಂತ ಅಂದ್ರೂ ಹಂಗೂ ಮಾಡ್ಬೋದು. ನಿಮಗೆ ಹೆಂಗೆ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿ ನೀವು ಈ ಎಣ್ಣೆ ಮತ್ತು ಟೋನರನ್ನು ನೀವು ಯೂಸ್ ಮಾಡಿರಿ. ಮತ್ತು ಮಾತ್ರ ಏನು ಈ ಒಂದು ಆಯಿಲನ್ನೇನು ನಾನು ಹೇಳಿದ್ನಲ್ಲ, ಈ ಒಂದು ಆಯಿಲನ್ನು ಮಾತ್ರ ಬಿಸಿಲಲ್ಲಿ ಪೂರ್ತಿಯಾಗಿ ಒಂದು ವಾರ
ಪೂರ್ತಿಯಾಗಿ ಬಿಸಿಲಲ್ಲಿ ಇಟ್ಟು ನಂತರ ಈ ಎಣ್ಣೆನ ನೀವು ಯೂಸ್ ಮಾಡ್ಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಮರ್ತೆ ಇಟ್ಟಿಲ್ಲ, ಆಮೇಲೆ ಹಗಲೆಲ್ಲ ಇಟ್ಟು ರಾತ್ರಿನೂ ಅಲ್ಲೇ ಬಿಟ್ಟೆ, ಈ ರೀತಿಯಾಗಿ ಆದರೂ ಏನಾದರೂ ಇದನ್ನು ಮಾಡಿದ್ರೆ ದಯವಿಟ್ಟು 3 ವಾರದ ದಿನ ಈ ಒಂದು ಆಯಿಲನ್ನು ನೀವು ಹೊರಗೆ ಇಡಲೇಬೇಕಾಗುತ್ತೆ. ಕರೆಕ್ಟಾಗಿ ಬೆಳಗ್ಗೆ ಬಿಸಿಲು ಬರೋ ಟೈಮಲ್ಲಿ ಹೊರಗೆ ಒಯ್ದಿಡ್ರಿ ಮತ್ತು ಸಾಯಂಕಾಲ 5-6 ಗಂಟೆ ಒಳಗೆ ಇದನ್ನ ತಂದು ಒಳಗಿಟ್ಕೋರಿ. ಪೂರ್ತಿಯಾಗಿ 1 ವಾರ ನೀವು ಇದನ್ನ ಮಾಡಿ ನಂತರ ಈ ಆಯಿಲ್ನ ಯೂಸ್ ಮಾಡ್ಕೊತ ಬರ್ರಿ. ನಿಮ್ಮ ಕೂದಲಿನ ಬೆಳವಣಿಗೆನೂ ನಿಮಗೆ ಗೊತ್ತಾಗುತ್ತೆ. ಕೂದಲು ಉದುರೋದು ನಿಲ್ತೈತಿ, ಕೂದಲು ಸ್ಪ್ಲಿಟ್ಸ್ ಆಗೋದು ನಿಲ್ತೈತಿ. ಎಲ್ಲ ರೀತಿಯಿಂದ ಕೂದಲಿನ ಸಮಸ್ಯೆಗೆ ಒಂದು ಇದು ರಾಮಬಾಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಹಳನೇ ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು. ನೀವು ಇದನ್ನ ಮಾರ್ಕೆಟಿಂದ ಅದು ಇದು ಕೊಂಡು ತಂದು ಮಾಡ್ಕೊಳೋದಕ್ಕಿಂತ ಈ ರೀತಿಯಾಗಿ ಒಂದು ಸರ್ತಿ ನಾವು ಎಲ್ಲ ನಮ್ಮ ಸಾಮಗ್ರಿನ ತಂದಿಟ್ಟುಕೊಂಡು ಆಯಿಲನ್ನು ರೆಡಿ ಮಾಡಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ. ಎಷ್ಟೋ ದಿನಗಳ ಕಾಲ ಇದನ್ನು ಯಾರಿಗೂ ಕೊಡೋಕ್ಕೂ ಮನಸ್ಸಾಗಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ನೀವು ಎಣ್ಣೆನ ಪ್ರಿಪೇರ್ ಮಾಡಿರ್ತೀರಿ. ಯಾರಿಗಾದರೂ ಕೊಡಬೇಕಾದ್ರೂ ನೀವು ಹಿಂಜರಿಕೊಂಡು ಕೊಡಬೇಕಾಗತ್ತೆ. ಅಷ್ಟೊಂದು ಚೆನ್ನಾಗಿರುವಂಥ ಒಂದು ಎಣ್ಣೆ ಅಂತ ಹೇಳ್ಬೋದು. ದಯವಿಟ್ಟು ಈ ಒಂದು ಆಯಿಲು ಮತ್ತು ಟೋನನ್ನು ಮನೆಯಾಗ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಮುಂದೆ ಒಂದು ಒಳ್ಳೆಯ ವಿಡಿಯೋ ಬರ್ತೀನಿ. ಎಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.